ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 24ನೇ ಪ್ರಶ್ನೆ, ವಿಜಯನಗರ ಸಾಮ್ರಾಜ್ಯ ಮತ್ತು ಬಹಮನಿ ಸಾಮ್ರಾಜ್ಯ ಎನ್ನುವಂತಹ ಚಾಪ್ಟರ್ ಇಂದ ಮೊಹಮ್ಮದ್ ಗವಾನನು ಬಹಮನಿ ರಾಜ್ಯದಲ್ಲಿ ಉತ್ತಮ ಪ್ರಧಾನಮಂತ್ರಿ ಹೇಗೆ ಅಂತ ಕೇಳ್ತಾ ಇದ್ದಾರೆ ಮಕ್ಕಳು. ಮೊಹಮ್ಮದ್ ಗವಾನ್ ಈತ 1411ರಿಂದ 1481ರವರೆಗೆ ಅಧಿಕಾರದಲ್ಲಿ ಇದ್ದಂತಹ ಮಂತ್ರಿ ಮೊಹಮ್ಮದ್ ಗವಾನ್. ಓಕೆನಾ. ಸೊ 1347ರಿಂದ 1426ರವರೆಗೆ ಕಲ್ಬುರ್ಗಿ ಬಹುಮನಿಯರ ರಾಜಧಾನಿಯಾಗಿತ್ತು. ಈ ಕಾಲಘಟ್ಟದಲ್ಲಿ ಮೊಹಮ್ಮದ್ ಗವಾನ್ ನಿಷ್ಠೆ ನಿಸ್ವಾರ್ಥತೆಯಿಂದ ಆಳ್ವಿಕೆ ನಡೆಸಿದಂಥವನು ಮತ್ತು ಪ್ರಧಾನಮಂತ್ರಿಯಾಗಿ ರಾಜ್ಯವನ್ನ ಉನ್ನತ ಮಟ್ಟಕ್ಕೆ ಕೊಂಡೊಯ್ದಂಥವನು. ಓಕೆನಾ. ಸೊ ಮೊಹಮ್ಮದ್ ಗವಾನ್ ನಿಸ್ವಾರ್ಥತೆ ಮತ್ತು ಸಮರ್ಪಣೆಯೊಂದಿಗೆ ರಾಜ್ಯವನ್ನ ಆಳಿದನು. ಪ್ರಧಾನಮಂತ್ರಿಯಾಗಿ ಬಹುಮನಿ ರಾಜ್ಯವನ್ನ ಉನ್ನತ ಸ್ಥಾನಕ್ಕೆ ಕೊಂಡೊಯ್ದನು. ಅವನು ಕೈರೋದಲ್ಲಿ ಮುಸ್ಲಿಂ ಧಾರ್ಮಿಕ ವಚನಗಳು ಮತ್ತು ಕಾನೂನನ್ನ ಕಲಿತರು. ಅರೇಬಿಕ್ ಮತ್ತು ಪಾರ್ಸಿ ಭಾಷೆಗಳಲ್ಲಿಯೂ ನೈಪುಣ್ಯತೆಯನ್ನ ಪಡೆದರು. ಬಹುಮನಿ ಸುಲ್ತಾನರಾದ ಹುಮಾಯೂನ್, ನಿಜಾಮ್ ಶಾ ಮತ್ತು 3ನೇ ಮೊಹಮ್ಮದ್ ಶಾರ ಆಳ್ವಿಕೆಯಲ್ಲಿ ಅವರು ಪ್ರಧಾನಮಂತ್ರಿಯಾಗಿ ಸೇವೆಯನ್ನ ಸಲ್ಲಿಸ್ತಾರೆ. ತಮ್ಮ ದಕ್ಷ ಆಡಳಿತ ಮತ್ತು ದಿಗ್ವಿಜಯದಿಂದ ಬಹುಮನಿ ಸಾಮ್ರಾಜ್ಯದ ಕೀರ್ತಿಯನ್ನ ಹೆಚ್ಚಿಸಿದರು ಮೊಹಮ್ಮದ್ ಗವಾನ್. ಓಕೆ. ಗವಾನರು ಕೊಂಕಣ, ಗೋವಾ ಮತ್ತು ಬೆಳಗಾವಿಯನ್ನ ವಶಪಡಿಸಿಕೊಂಡರು. ನಂತರ ಅವರು ಒರಿಸ್ಸಾವನ್ನ ಆಕ್ರಮಿಸಿ ಕೊಂಡವೀಡನ್ನು ಕೂಡ ವಶಪಡಿಸಿಕೊಳ್ತಾರೆ. 1480ರಲ್ಲಿ ಅವರು ಕಂಚಿಯ ಮೇಲೆ ದಾಳಿ ಮಾಡಿ ಸಂಪತ್ತನ್ನು ಲೂಟಿ ಮಾಡಿದರು. ಶತ್ರುಗಳ ಪಿತೂರಿಗೆ ಬಲಿಯಾಗಿ ಶತ್ರುಗಳ ಕುತಂತ್ರದಿಂದ ರಾಜದ್ರೋಹದ ಆರೋಪ ಮಾಡಿ ಶಿರಚ್ಛೇದನಕ್ಕೆ ಗುರಿಯಾದರು. ಓಕೆನಾ. ಸೊ ಇವರ ನಂತರ ರಾಜ್ಯವು ದುರ್ಬಲವಾಗಿ 5 ಭಾಗಗಳಲ್ಲಿ ಒಡೆದು ಹೋಗುತ್ತೆ ಮಕ್ಕಳು. ಓಕೆ, ಥ್ಯಾಂಕ್ ಯು.